ಮಳೆ ಬರೋ ಆಗಿದೆ, ಚಳಿ ಆಗುತ್ತೆ. ಬಿಸಿ ಬಿಸಿ ಬಜ್ಜಿ ಬೋಂಡ ಮಾಡ್ಕೊಡು ಬಾರಕ್ಕ. ಆದಿ, ಏನಪ್ಪ ಏನಾಗ್ತಿದೆ ಆದಿ? ತುಂಬಾ ನೋವಾಗ್ತಿದೆಯಾ? ಆದಿ, ಅಯ್ಯೋ ತುಂಬಾ ಜ್ವರ ಬಂದಿದೆ, ಕೆಂಡ ಮಂಡಲ ಸುಡ್ತಾ ಇದೆ. ಆದಿ ಆದಿ ಆದಿ, ಹೀಗೆಲ್ಲ ನರಳ್ಬೇಡಪ್ಪ, ನಂಗೆ ಭಯ ಆಗುತ್ತೆ. ಆದಿ ಆದಿ, ರಘು ರಘು, ಸಾವಿತ್ರಿ, ರಘು, ಯಾರಾದ್ರೂ ಬೇಗ ಬನ್ನಿ. ರಘು, ಏನಾಯ್ತು ಅಖಿಲ, ಯಾಕೆ ಕೂಕೋತಿದ್ಯಾ? ಅದನ್ನ ನೋಡಿ ಹೇಗ್ ನರಳ್ತಿದ್ದಾನೆ ಅಂತ. ತುಂಬಾ ಜ್ವರ ಬಂದಿದೆ, ಮುಟ್ ನೋಡಿ. ಅಯ್ಯೋ, ಮೈ ಸುಡ್ತಾ ಇದೆಯಲ್ಲ. ಏನಾದ್ರೂ ಮಾಡಿ ರಘು. ಅಯ್ಯೋ, ಏನಾಯ್ತು ಅದೇ? ಸ್ವಲ್ಪ ಕಣ್ಬಿಟ್ಟು ನೋಡು. ಇದೇನಿದು? ಇವರಿಬ್ಬರನ್ನು ಒಂದು ಮಾಡೋಣ ಅಂತ ಜ್ಯೂಸ್ ಮಾಡಿಕೊಟ್ರೆ ನಾನೇ ದೂರ ಮಾಡೋಂಗಾಗ್ತಿದೆಯಲ್ಲಪ್ಪ ದೇವ್ರೆ. ರಘು, ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಯಾರಿಗೂ ತೊಂದರೆ ಮಾಡಿಲ್ಲ. ದೇವ್ರ ದೀಪ ಹಚ್ಚದೆ ಮನೆಯಿಂದ ಹೊರಗೆ ಕಾಲಿಟ್ಟವಳೆ ಅಲ್ಲ ನಾನು. ನಮ್ಮನೆ ನಂದ ದೀಪಕ್ಕೆ ಬಿರುಗಾಳಿ ಬೀಸ್ತಾ ಇದೆ ರಘು. ಮಕ್ಕಳು ನೋವಿನಿಂದ ನರಳಾಡಿದ್ರೆ ತಾಯಿ ಕರಳು ಸಂಕಟ ಪಡುತ್ತೆ. ಆದಿ ನರಳ್ತಾ ಇರೋದು ನೋಡಕ್ ನನ್ ಕೈಲಿ ಆಗ್ತಿಲ್ಲ. ನನ್ ಜೀವನೇ ಬಾಯಿಗೆ ಬಂದಾಗ ಆಗ್ತಿದೆ ರಘು. ಅಖಿಲ, ಸಮಾಧಾನ ಮಾಡ್ಕೋ, ಕಾಮ್ ಡೌನ್. ಆದಿ ಪುಟ್ಟವನಿದ್ದಾಗ ಪುಟ್ಟ ಪುಟ್ಟ ಹೆಜ್ಜೆ ಹಾಕೊಂಡು ನನ್ನ ಹಿಂದೆನೆ ಅಮ್ಮ ಅಮ್ಮ ಅನ್ಕೊಂಡ್ ಬರ್ತಾ ಇದ್ದ. ಈಗ ಇವನ್ ಧ್ವನಿ ಕೇಳಿದ್ರೆ ನನಗ ಆ ಕೂಗೆ ನೆನಪಾಗ್ತಿದೆ ರಘು. ನನ್ನ ಆದಿ ಹುಷಾರಾಗ್ಬೇಕು, ಅವ್ನ್ ಸರಿ ಹೋಗ್ಬೇಕು, ಅವ್ನ ಜ್ವರ ಕಡಿಮೆ ಆಗ್ಬೇಕು. ರಘು ರಘು, ಒಂದು ನಿಮಿಷ ಸಮಾಧಾನ ಮಾಡ್ಕೋ. ಎಷ್ಟು ಗಟ್ಟಿಗಿತ್ತಿ ನೀನು, ನೀನೇ ಹೀಗಾಡಿದ್ರೆ ಹೇಗಮ್ಮ? ಎಷ್ಟು ಗಟ್ಟಿಗಿತ್ತಿ ಆಗಿದ್ರು ನಾನ್ ತಾಯಿ ಅಲ್ವಾ ರಘು? ಆದಿ ಈ ತರ ನರಳ್ತಿರೋದು ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಡಾಕ್ಟರ್ ಫೋನ್ ಮಾಡಿ ರಘು, ಏನೋ ಮಾಡಿ ಪ್ಲೀಸ್. ಹಲೋ, ಹೇಳಿ ಸರ್. ಡಾಕ್ಟರ್, ಆದಿತ್ಯಗೆ ಜ್ವರ ಬಂದು ನರಳಾಡ್ತಾ ಇದ್ದಾನೆ. ಅವನಿಂದ ತಡ್ಕೊಳಕ್ಕಾಗ್ತಿಲ್ಲ. ಪ್ಲೀಸ್ ಸ್ವಲ್ಪ ಬೇಗ ಬರೋಕ್ಕಾಗುತ್ತಾ? ಅಯ್ಯೋ, ನಾನು ಔಟ್ ಆಫ್ ಸ್ಟೇಷನ್ ಬಂದಿದ್ದೀನಿ. ಪೇಷಂಟ್ ನೋಡಿದೆ ಏನು ಹೇಳೋಕ್ಕಾಗೋದಿಲ್ಲ. ಮೋಸ್ಟ್ಲಿ ಜ್ವರ ಕಾಲು ನೋವಿಂದ ಬಂದಿರಬೇಕು ಅನಿಸುತ್ತೆ. ಹಾಗಾದ್ರೆ ಏನು ಮಾಡೋದು ಡಾಕ್ಟರ್? ನಾನೇ ಡಾಕ್ಟ್ರೆ ಔಷಧಿ ಹಚ್ಚಿದ್ದು. ನಾನು ಚಿಕ್ಕವಳಿದ್ದಾಗ ನಮ್ಮ ಹಳ್ಳಿ ಜನಕ್ಕೆ ಹುಷಾರಿಲ್ಲದೆ ಇದ್ದಾಗ ನಮ್ಮ ತಾತನೇ ನಾಟಿ ಔಷಧಿ ಮಾಡಿಕೊಡ್ತಿದ್ರು. ಅದನ್ನು ನೋಡಿ ನೋಡಿ ಕಲಿತೆ. ಸರ್, ನಾನು ಹೇಳ್ದಾಗ ಮಾಡ್ತೀರಾ? ಹೇಳಿ ಸರ್. ನಿಮ್ಮ ಮನೇಲಿ ಒಂದು ಹುಡುಗಿ ಇದ್ದಾಳಲ್ಲ, ಅದೇ ಆದಿತ್ಯಗೆ ಮೊದಲೊಂದ್ಸತಿ ಔಷಧಿ ಕೊಟ್ಟಿದ್ಲಲ್ಲ, ಅವಳ ಕೈಯಿಂದಾನೇ ಔಷಧಿ ಕೊಡಿಸಿ. ತುಂಬ ಒಳ್ಳೆ ಕೈಗುಣ ಇರೋ ಹುಡುಗಿ ಅವಳು. ನಾಟಿ ಔಷಧಿ ಬೇಗ ವರ್ಕ್ ಆಗುತ್ತೆ. ಶ್ಯೂರಾ ಡಾಕ್ಟರ್? ಸರ್, 100% ನನಗೆ ನಂಬಿಕೆ ಇದೆ. ಆಯ್ತು ಡಾಕ್ಟರ್, ಹಾಗೆ ಮಾಡ್ತೀನಿ. ಸಾವಿತ್ರಮ್ಮ, ಹೋಗಿ ಬೇಗ ಪಾರ್ವತಿನ ಕರ್ಕೊಂಡು ಬನ್ನಿ. ಅಯ್ಯೋ ದೇವ್ರೆ, ನಾನು ಅವಳ ಮನೆ ಒಳಗೆ ಬರಲೇಬಾರ್ದು ಅಂತ ಇಷ್ಟೆಲ್ಲ ಐಡಿಯಾ ಮಾಡ್ತಿದ್ರೆ
ನಾನು ಮಾಡಿದ ಐಡಿಯಾದಿಂದನೇ ಅವಳು ಈ ಮನೆ ಒಳಗೆ ಬರೋ ಹಂಗಾಗ್ತಿದ್ಯಲ್ಲಪ್ಪ ದೇವ್ರೇ. ಡಾಕ್ಟ್ರ್ ಏನು ಹೇಳಿದ್ರು ರಘು? ಹನುಮಂತು, ಏ ಹನುಮಂತಣ್ಣ, ಏ ಪಾರು, ಹನುಮಂತಣ್ಣ ಬೇಗ ಬನ್ನಿ ಇಲ್ಲಿ 1 ನಿಮಿಷ. ಅಯ್ಯೋ ಸಾವಿತ್ರಮ್ಮ, ಇದೇನಿದು ಇಷ್ಟೊತ್ತಿನಲ್ಲಿ? ಅದು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀರಲ್ಲ. ದೊಡ್ಡ ಯಜಮಾನ್ರಿಗೆ ಸುಡು ಸುಡು ಜ್ವರ, ಪ್ರೆಗ್ನೆಂಟಿಗೆ ಏನೇನೋ ಮಾತಾಡ್ತವ್ರೆ. ಅಮ್ಮವ್ರು ಬೇರೆ ಅಳ್ತಾ ಕೂತಿದ್ದಾರೆ. ಡಾಕ್ಟ್ರು ಫೋನ್ ಮಾಡಿದ್ರೆ ಡಾಕ್ಟ್ರು ಊರಲ್ಲಿಲ್ಲ. ಪಾರ್ವತಿ ಕೈಲಿ ಔಷಧಿ ಕೊಡ್ಸು ಅಂತ ಹೇಳಿದ್ರು. ಅಪ್ಪ ಅವರು ಪಾರ್ವತಿನ ಕರ್ಕೊಂಬ ಅಂತ ನನ್ನ ಕಳ್ಸಿದ್ರು. ನಿಮಗೆ ಫೋನ್ ಮಾಡಿದೆ, ನಿಮ್ಮ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಅದಕ್ಕೆ ನಾನೇ ಬಂದೆ. ಬೇಗ ಹೋಗಿ ಪಾರ್ವತಿನ ಕರ್ಕೊಂಬನ್ನಿ. ಆಯ್ತಾಯ್ತೀರಿ. ಪಾರ್ವತಿ, ಏ ಪಾರು, ಪಾರು, ಏ ಪಾರ್ವತಿ, ಬಾ ಬಾ ಬಾ, ಬೇಗ ಹೋಗೋಣ ಬಾ. ಎಲ್ಲಿಗೆ? ವಕೀಲಮ್ಮನವ್ರ ಮನೇಲಿ ದೊಡ್ಡ ಯಜಮಾನರಿಗೆ ತುಂಬ ಹುಷಾರಿಲ್ವಂತೆ. ನಿನ್ನ ಬರೋಕ್ಕೆ ಹೇಳಿದಾರಂತೆ. ಬಾ ಹೋಗೋಣ. ಅಯ್ಯೋ ಅಯ್ಯೋ, ಯಾಕೆ ಇನ್ನು ಇಲ್ಲೇ ನಿಂತಿದ್ಯಾ? ನಡಿ ಹೋಗೋಣ. ಇಲ್ಲಪ್ಪ, ನಾನು ಬರೋದಿಲ್ಲ. ಬರಲ್ಲ? ಯಾಕೆ ಬರಲ್ಲ? ನಾನು ಬರಲ್ಲ ಅಪ್ಪ, ನನಗೆ ಹುಷಾರಿಲ್ಲ. ಏನಾಗಿದೆ? ಗಟ್ಮುಟ್ಟಾಗೆ ಇದೆಯಲ್ಲ. ಇಲ್ಲಪ್ಪ, ನಂಗೆ ಹುಷಾರಿಲ್ಲ, ನಾನು ಬರೋದಿಲ್ಲ. ನೋಡು, ಬಂದಮೇಲೆ ಕಷಾಯ ಮಾಡ್ಕೊಂಡು ಕುಡಿದ್ರೆ ಎಲ್ಲ ವಾಸಿ ಆಗುತ್ತೆ. ಈಗ ಅವರು ಹೇಳಿ ಕಳಿಸಿದ್ದಾರೆ, ತಡ ಮಾಡಬಾರ್ದು. ನಡಿ ಹೋಗೋಣ. ನಾನು ಬರಲ್ಲ ಅನ್ನಲ್ಲ, ದಯವಿಟ್ಟು ನನ್ನ ಒತ್ತಾಯ ಮಾಡಬೇಡ. ಏಯ್, ಅರಸನ ಕೋಟೆ ವಕೀಲಮ್ಮನವರು ಹೇಳಿ ಕಳಿಸಿದ್ದಾರೆ ಅಂದರೆ ಸಾವೇ ಒಂದು ಹಾಸಿಗೆ ಮೇಲೆ ಮಲಗಿದ್ರು ಎದ್ದು ಹೋಗ್ತಾ ಇರಬೇಕು. ಕಾರಣ ಹೇಳಬಾರ್ದು, ಕೊಡಬಾರ್ದು. ಅಲ್ಲಿ ದೊಡ್ಡ ಯಜಮಾನ್ರಿಗೆ ತುಂಬ ಹುಷಾರಿಲ್ಲದೆ ಮಲಗಿದಾರಂತೆ. ನಿನ್ನೆ ಸಹಾಯ ಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅಂಥದ್ರಲ್ಲಿ ನೀನು ಕೊಬ್ಬಿನ ಮಾತಾಡ್ತೀಯಾ? ಬಾಯಿ ಬಿಟ್ಕೊಂಡು ನಡಿಯೇ. ಅಪ್ಪ, ಆ ಮನೇಲಿ ಯಾರಿಗೂ ನನ್ನ ಅವಶ್ಯಕತೆ ಇಲ್ಲ, ನಾನು ಬರೋದಿಲ್ಲ. ನೋಡೇ ಪಾರು, ನಿನಗೆ ಆ ಮನೆ ಅವಶ್ಯಕತೆ ಇಲ್ಲದೆ ಇರಬಹುದು. ಈ ಪರಿಸ್ಥಿತಿಲಿ ದೊಡ್ಡ ಯಜಮಾನ್ರಿಗೆ ನಿನ್ನ ಅವಶ್ಯಕತೆ ಇದೆ. ಹಠ ಮಾಡಬೇಡ, ನಡಿ ಹೋಗೋಣ. ಇಲ್ಲಪ್ಪ, ನೀನು ಏನೇ ಹೇಳಿದ್ರು ನಾನು ಆ ಮನೆಗೆ ಬರೋದಿಲ್ಲ. ಓಹೋ, ನೀನೇ ನಿರ್ಧಾರಗಳನ್ನು ತಗೊಳ್ಳೋದು ದೊಡ್ಡವರಾಗ್ಬಿಟ್ಯಾ? ಬಾಯಿ ಮುಚ್ಕೊಂಡು ನಡಿ. ಅಪ್ಪ, ದಯವಿಟ್ಟು ಬಲವಂತ ಮಾಡಬೇಡ. ನನ್ನ ನೆರಳು ಕೂಡ ಆ ಮನೆ ಮೇಲೆ ಬೀಳಬಾರ್ದು. ಏಯ್, ಅವ್ರು ಕರೀತಿದ್ದಾರೆ, ಎಷ್ಟೇ ಹಠ ಮಾಡ್ತೀಯಾ? ಬರಲಿಲ್ಲ ಅಂದರೆ ಜುಟ್ಟಿನ ಹೇಳ್ಕೊಂಡು ಹೋಗ್ತೀನಿ. ನಡಿಯ. ಅಪ್ಪ,